ನಮಸ್ಕಾರ ಸ್ನೇಹಿತರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುವ ಕಾರಣ ಮೊದಲಿಗೆ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು. ಸೊ ಹೇಳ್ಬೇಕಂತಂದ್ರೆ ಇವತ್ತು ನಂದು 88th ವಿಡಿಯೋ. ಇವತ್ತು ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಬಗ್ಗೆನ ಸ್ವಲ್ಪ ಮಾತಾಡಬೇಕು. ಅವರ ಡೇ ಎಲ್ಲ ಹೆಂಗಿದ್ದು ಆಗಿನ ಕಾಲದಾಗ ಅಂತ ಅದನ್ನು ಮಾತಾಡ್ಬೇಕಂತ ಅಂದ್ಕೊಂಡು ಪ್ರಿಪೇರ್ ಹಾಕ್ಕೊತೀನಿ ಈಗ. ಅದನ್ನು ಮಾತಾಡ್ತೀನಿ. ಈಗ 2 years ಬ್ಯಾಕ್ ಹಿಂದನ ಒಂದು ಚಿತ್ರ ಬರ್ತಿತ್ತು, ಅಂದ್ರೆ ಚಿತ್ರ ಅಂತಂದ್ರೆ ಒಂದು ಧಾರಾವಾಹಿ ಬರ್ತಿತ್ತು ಜಿ ಕನ್ನಡದಲ್ಲಿ. ಅದು ಅಂಬೇಡ್ಕರ್ದು. ನನಗಂತೂ ಅದಂದ್ರೂ ಭಾಳ ಫೇವ್ರೇಟ್ ಆಗಿಬಿಟ್ಟಿತ್ತು. ಅದನ್ನು ನಾನು ಡೈಲಿ ಒಂದು ಭಾಗನೂ 1 hour ಬರ್ತಿತ್ತು. ಅದನ್ನು ಒಟ್ಟ ಮಿಸ್ ಮಾಡ್ತಿದ್ದಿಲ್ಲ. ಏನೋ ದೊಗ್ದಿದ್ರು ಬಿಟ್ಟು ಅದನ್ನು ನೋಡ್ಕೊತಾ ಕುಂದಿರ್ತಿದ್ದೆ ನಾನು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಷ್ಟಗಳು ಎಷ್ಟಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಆ ಧಾರಾವಾಹಿ ಒಳಗೆ ತೋರಿಸ್ಬಿಟ್ಟಾರ. ಎಷ್ಟು ಕೀಳಾಗಿ ನೋಡ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತಂದ್ರೆ ಸಿಕ್ಕಾಪಟ್ಟೆ ಕೀಳಾಗಿ ನೋಡ್ತಿದ್ರು. ಒಂದು ಸ್ಕೂಲ್ ಒಳಗೆ ಸಕ್ರ ಲಾಸ್ಟಿಗೆ ಕುಂದಿರ್ಸ್ತಿದ್ರು. ಇನ್ನೂ ಅನೇಕ ಈ ಥರ ಎಷ್ಟೋ ದೌರ್ಜನ್ಯ ಮಾಡ್ತಿದ್ರು ಅವ್ರ ಮ್ಯಾಗ. ಅವ್ರನ್ನ ಸಪ್ರೇಟ್ ಮಾಡೋಕೆ ಟ್ರೈ ಮಾಡ್ತಿದ್ರು ನಮ್ಮ ಜನ ಎಲ್ಲ. ನಿಜ ಹೇಳ್ಬೇಕಂತಂದ್ರೆ ನಮ್ಮದು ಜನ ಅಂತಂದ್ರೆ ನಮ್ಮ ಜನ ಅಂತ ಅಷ್ಟಲ್ಲ, ಸಿಕ್ಕಾಪಟ್ಟೆ ಜನ ಅವ್ರನ್ನ ಆ ಥರ ಕೀಳಾಗಿ ನೋಡೋಕೆ ಟ್ರೈ ಮಾಡ್ತಿದ್ರು. ಇವತ್ತಿಗೂ ನಾನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನನಗೆ ಆ ಥರದ ಫ್ರೆಂಡ್ಸ್ ಜಾಸ್ತಿನೇ ಅದಾರ, ಆ ವರ್ಗದ ಫ್ರೆಂಡ್ಸ್ ಜಾಸ್ತಿನೇ ಅದಾರ. ಎಲ್ಲರೂ ನಾವು ಒಂದೇ ತಾಟೊಳಗೆ ಊಟ ಮಾಡ್ಕೊಂಡು ಬಂದೀವಿ. ನಾನು ಯಾವತ್ತೂ ನನ್ನ ಜೊತೆಗೆ ಇರುವವರೆಗೂ ಅಂಥ ಫ್ರೆಂಡ್ಸ್. ನಾ ಅವ್ರನ್ನ ಯಾವತ್ತೂ ಕೀಳಾಗಿ ನೋಡೋಕೆ ಬಿಟ್ಟಿಲ್ಲ. ಯಾರು ಅವ್ರನ್ನ ಕೀಳಾಗಿ ನೋಡಿದ್ರೆ ಅದ ಕ್ಷಣನ ಆ್ಯಕ್ಷನ್ ತೊಗೋತಿದ್ನಿ ನಾನು. ಆ ಥರ ಬಂದೀವಿ. ನಾನು ನನ್ನ ಫ್ರೆಂಡ್ ಅದಾಳೆ, ಇವಾಗಾದರೂ ಬೆಸ್ಟ್ ಫ್ರೆಂಡ್ ಆಗಿ ಅದಾಳೆ ನನಗೆ. ನಿಜ ಹೇಳ್ಬೇಕಂತಂದ್ರೆ ಇವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಿಜ ಹೇಳ್ಬೇಕಂದ್ರೆ ಮಹಾರಾಷ್ಟ್ರದ ಮೌ ಮತ್ತು ಮೊಹಮ್ಮದ್ ಅನ್ನುವಂಥ ಹಳ್ಳಿಯವ್ರು ಇವ್ರು. ಈಗ ಮೌ ಅನ್ನುವಂಥ ಹಳ್ಳಿ ಮಧ್ಯಪ್ರದೇಶಕ್ಕೆ ಸೇರೋಗೈತಂತ. ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿ ಅವರ ಮುದ್ದಿನ ಮಗ ಆಗಿ ಆ ಧಾರಾವಾಹಿಯೊಳಗೆ ಎಷ್ಟು ಚಂದ ಪಾತ್ರ ನಿರ್ವಹಿಸೋಣ. ಪುಟ್ಟ ಬಾಲಕ ಅಂತರೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟಿದ್ದು ನನಗೆ ಒಂದು ಕ್ಷಣ. ಸ್ಕೂಲ್ ಕತೆ ಇದೆ. ನನ್ನ ಒಂದು ನೋಡಿದ್ದಂದ್ರೆ ಇದು ನಾ ಸ್ಕೂಲೊಳಗೆ ನೋಡಿದ್ದಂತಂದ್ರೆ ಇದು ಸ್ಕೂಲೊಳಗೆ. ಫ್ರೆಂಡ್ಸ್ ಅಂದ್ರೆ ಊಟಕ್ಕೆ ಬಿಡೋ ಟೈಮ್ ಒಳಗೆ ಹಿಂಗೆ ಜನಗಣನೆ ಬರ್ಕೊಂಡು ಹೋಗ್ತಿದ್ರು, ಎಷ್ಟು ಜನ ಅದಾರ ಅಂತ ಕೌಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ. ಆಗ ಸಕ್ರ ಫ್ರೆಂಡ್ಸ್ನ ದಲಿತ ವರ್ಗದವ್ರು ಇರ್ತಾರಲ್ಲ, ಅವ್ರನ್ನ ಎದ್ದು ನಿಂದ್ರಸಕ್ಕೆ ಟ್ರೈ ಮಾಡ್ತಿದ್ರು. ಈ ಥರ ಯಾಕೆ ಮಾಡ್ತಾರ ಅಂತ ಹಿಂಗೆಲ್ಲ ಅನ್ನಿಸ್ತೈತೆ ನಾನು ಸ್ಕೂಲೊಳಗೆ. ಅವ್ರಿಗೀಗ ಭೀಮ್ರಾವ್ ಅಂಬೇಡ್ಕರ್ ಅವರ ಕಷ್ಟಪಟ್ಟಷ್ಟು ಇವರೇನು ಕಷ್ಟಪಡಾಕತ್ತಿಲ್ಲ ಈಗ ನಿಜ ಹೇಳ್ಬೇಕಂತಂದ್ರೆ. ಅವ್ರ ವರ್ಗದವ್ರು ಅಂದ್ರೆ ಇವರಿಗೆ ವ್ಯಾಲ್ಯೂ ಸಿಗಬೇಕು, ಅವ್ರಿಗೆ ಪಟ್ಟಂಥ ಕಷ್ಟ ಇವ್ರು ಪಡಬಾರ್ದು ಅನ್ನೋದಷ್ಟೇ ಈಗ ನಿಯಮಗಳು ಬಂದಾವ. ಆಗ ಅವರೆಲ್ಲ ಎದ್ದು ನಿಂದ್ರಂತಲೇ ನನಗೆ ಅನ್ನಿಸ್ತಿತ್ತು. ಇನ್ನೂ ಈ ಸಮಾಜ ಇನ್ನೂ ಬದಲಾಗಿಲ್ಲ, ಎಷ್ಟು ದಿನ ಅಂತ ಇನ್ನೂ ಇದೇ ರೀತಿ ಮುಂದೆ ಹೋಗುತ್ತಾ ಅಂತ ಅಂದ್ಕೊಳಕತ್ತಿದ್ನಿ. ಅಷ್ಟು ಎಲ್ಲ ನನಗೆ ತಿಳುವಳಿಕೆ ಬಂದಂಗೆ ನೆಕ್ಸ್ಟ್ ಇದು ಧಾರಾವಾಹಿ ಬರಂತಲೇ. ಇದು ಈಗ ಸ್ವಲ್ಪ ಕಮ್ಮಿ ಆಗಾಕತ್ತೈತಿ ಅಂತ ಅನಿಸ್ತಿತ್ತು ಧಾರಾವಾಹಿ ಎಲ್ಲ ಬಂದಿಂದ. ಫಸ್ಟ್ ಟೈಮ್ ಎಲ್ಲ ನನಗೆ ಅನಿಸ್ತಿತ್ತು. ಇವ್ರಿಗೆ ಯಾಕೆ ಇಷ್ಟು ಎಲ್ಲ ಪ್ರೈವೇಟಾಗಿ ಎಲ್ಲನೂ ಕೊಡ್ತಾರೆ ಇವ್ರಿಗೆ ಜಾಸ್ತಿನೇ ಫೆಸಿಲಿಟಿ ಐತಲ್ಲ, ನಮ್ಗೆ ಯಾಕಿಲ್ಲ ಅಂತ ಹಿಂಗೆ ಅನ್ನಿಸ್ತಿತ್ತು. ಆಗಿನ ಕಾಲದಾಗ ಅವ್ರು ಅನುಭವಿಸಿದ ಕಷ್ಟಗಳಿಗೆ ಅವರ ಸರಿ ಅಂತ ಬರ್ಬಾರ್ದು ಗೊತ್ತಾಗತ್ತೆ ನನಗೆ. ಇಷ್ಟ ಅಲ್ಲ, ಇನ್ನೂ ಹೆಚ್ಚಿನ ರೀತಿಯೊಳಗೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ರೀತಿಯೊಳಗೆ ಅವರಿಗೆಲ್ಲ ಸಿಗಬೇಕು ಅಂತನ ಅನ್ಕೋತಾ ಬಂದು ನಾನು ನೆಕ್ಸ್ಟ್. ಅವ್ರು ಆಗ ಪಟ್ಟಂಥ ಕಷ್ಟ ಇನ್ಯಾರಿಗೂ ಬೇಡ. ಆ ಥರದ ಕಷ್ಟಗಳನ್ನೆಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸ್ಬಿಟ್ಟಾರ. ಸ್ಕೂಲ್ ಒಳಗದ್ದು ಎಲ್ಲ ಅವರ ಒಂದು ಪೆನ್ಸಿಲ್ನಿಂದ ಬರೆದ್ರೆ ಆ ಪೆನ್ಸಿಲ್ ಸಕ್ರ ಮುಟ್ತಿದ್ದಿಲ್ಲ. ಅವ್ರಿಗೀಗಾದರೂ ನಮ್ಮ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಈ ಥರ ಹಿಂಗೆ ನೀರು ಹಾಕ್ತಾರೆ. ಅವ್ರು ಹಿಂಗೆ ಕುಡಿಬೇಕು ಯಾವಾಗಲೂ. ಈ ಥರದ್ದು ಇನ್ನೂ ಶೋಷಣೆ ಅದು ಅದಾವ ಇನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ನಡೆಯತ್ತಿರ್ತಾವ. ಪ್ಲೀಸ್ ಈ ಥರ ಎಲ್ಲ ಸ್ಟಾಪ್ ಮಾಡಬೇಕಂತ ಅನ್ಕೋತೀನಿ ನಾನಂತರೂ. ಈ ಥರ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ನಾವು ಯಾವ ಥರ ಹುಡ್ತೀವಿ, ನಾವು ಯಾವ ವರ್ಗದವ್ರು ಹುಡ್ತೀವಿ, ಕಾಗೆ ಆಗಿರ್ತೀವೋ ಕೋಗಿಲೆ ಆಗಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಆ ಥರ ಮಾಡೋದ್ರಿಂದ ನಾವು ಇನ್ನಷ್ಟು ಪಾಪಕ್ಕೆ ಗುರಿ ಆಗ್ತೀವಿ. ಆ ಥರ ಮಾಡೋದು ಬಿಟ್ಟು ಅವ್ರಿಗೆ ಸೇಮ್ ರೆಸ್ಪೆಕ್ಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಜೊತೆಗೆ
ಇನ್ವಾಲ್ವ್ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗೆಲ್ಲ ಇನ್ವಾಲ್ವ್ ಅದಾರ ನಿಜ ಹೇಳ್ಬೇಕಂತಂದ್ರೆ ನನ್ನ ಫ್ರೆಂಡ್ಸ್ ಜಾಸ್ತಿನೇ ಅದಾರ. ಸೊ ಅವರೆಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರನೇ ಈಗ ಅವ್ರ ಜೊತೆ ಇರೋದು. ನಾನಂತೂ ಹಂಗೆ ಅದೀನಿ ನಿಜ ಹೇಳ್ಬೇಕಂತಂದ್ರೆ. ಅವರು ಸಕ್ರ ಹಂಗೆ ಅದಾರ, ಸಿಸ್ಟರ್ ಬ್ರದರ್ ಫ್ರೆಂಡ್ ಎಲ್ಲ ನಾವು ಅಂತ ಅನ್ಸುತ್ತೆ. ಸೊ ಜಾತಿ ವಿಷಯಕ್ಕೆ ಬಂತಂದ್ರೆ ಸೊ ಇದನ್ನೆಲ್ಲ ಸೈಡ್ಗಿಟ್ಟು ನಾವು ಎಲ್ಲ ಹಿಂದೂಗಳು ಅನ್ನೋದು ಒಂದನ್ನು ನಾವು ಪರಿಪಾಲಿಸ್ಬೇಕು ಅಂತ ಅಂದ್ಕೊಳ್ತೀನಿ ನಾನಂತರೂ. ಫ್ರೆಂಡ್ ಅಂತ ಹೇಳಕತ್ತೀನಿ. ಸೊ ನನ್ನ ಫ್ರೆಂಡ್ಸು ಅದಾರ, ಅವ್ರು ಅದಾರ, ಇವ್ರು ಅದಾರ ಅಂತೇಳಿ. ಸೊ ನನ್ನ ಫ್ರೆಂಡ್ ಹೆಸರು ಹೇಳಿಕ ತಪ್ಪಾಗ್ಬಿಡ್ತೈತಿ. ಸೊ ರಾಧಾ ಮಿಸ್ಸು, ನಾನು ರಾಧಾನಂತರೂ ಜಾಸ್ತಿನ ಮಿಸ್ ಮಾಡ್ಕೊತೀನಿ. ನನಗೆ ಯೋಚನೆ ಬಂದಿಲ್ಲ ಅವಳೊಂದು ಈ ಥರ ಅಂತ, ನನಗೆ ಯೋಚನೆನೇ ಇಲ್ಲ. ನಾವು ಎಲ್ಲರೂ ಸೇರಿ ಊಟ ಮಾಡೀವಿ, ಒಂದು ತಾಟೊಳಗೆ ಊಟ ಮಾಡ್ತೀವಿ, ಈ ಥರ ಎಲ್ಲ ಮಾಡ್ತಿರ್ತೀವಿ. ಸೊ ಅದನ್ನೆಲ್ಲ ಬಿಟ್ಟು ಹಾಕಿದ್ರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಹಂಗೆ ಇದ್ವಿ. ಸೊ ಆಕಿ ನನ್ನ ಜೊತೆಗೆ ಬೆಂಗಳೂರಿಗೆ ಬಂದಿದ್ದಳು. ಬೆಂಗಳೂರೊಳಗೆ ನಮ್ಮ ಜರ್ನಿ ಸೂಪರಾಗೇ ಇತ್ತು. ರಾಧಾ ನಾನು ಎಲ್ಲ ಕ್ಲೋಸ್ ಆಗೇ ಇದ್ವಿ. ಹೇಳ್ಬೇಕಂದ್ರೆ ಆಕಿ ನನ್ನ ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಸೊ ಬೆಸ್ಟ್ ಫ್ರೆಂಡು. ಆ ಜನ ಗುಡಿ ಗೋಪುರಗಳ ಹತ್ರನೂ ಸುಳಿಯೋಂಗಿಲ್ಲ. ಸೊ ಆ ಥರ ಎಲ್ಲ ಸ್ಟ್ರಿಕ್ಟ್ ಆರ್ಡ್ರ್ ಆಗಿತ್ತು. ಸೊ ಈಗ ಆ ಥರ ಏನೂ ಇಲ್ಲ. ಸಣ್ಣಕ್ಕಿದ್ದಾಗ ನಮ್ಮ ಮನೆ ಹತ್ರ ಒಬ್ಬರ ಮನೆಗೆ ಆಟ ಆಡೋಕೆ ಹೋಗ್ತಿದ್ನಿ ನಾನು. ಸೊ ಅಲ್ಲಿ ಜಾಸ್ತಿ ಜನ ಹುಡುಗರಿದ್ರು. ಸೊ ಅವ್ರ ಮನೆಗೆ ಈ ಕಾಸ್ಟ್ನರ್ ಅಂದ್ರೆ ಅಂಬೇಡ್ಕರ್ ಕಾಸ್ಟ್ನರ್ ಬರ್ತಿದ್ರು, ಅಂದ್ರೆ ಜಾಸ್ತಿ ಜನ ಬರ್ತಿದ್ರು. ಸೊ ಅವ್ರಿಗೆ ಅವರ ಕ್ಲೋಸ್ ಇದ್ರು. ಸೊ ಬಂದಾಗ ಅವರಿಗೆ ಅವರು ಪ್ಲೇಟ್ ಮತ್ತು ವಟ್ಕನ ಸೈಡಿಗೆ ಇಟ್ಬಿಟ್ಟಿದ್ರು, ತೆಗೆದಿಟ್ಬಿಟ್ಟಿದ್ರು ಅವ್ರಿಗೆ ಅಂಥೇಳಿ. ಸೊ ಅವ್ರು ಬಂದ್ರಿಲ್ಲ, ಅದ್ರೊಳಗೆ ಅಷ್ಟೇ ಕೊಡೋದು ಈ ಥರ. ಸೊ ನನಗನ್ನಿಸ್ತು ಈ ಥರ ಯಾಕೆ ಮಾಡ್ತಾರೇನೋ. ಸೊ ನಮಗಾದ್ರೆ ಅವ್ರ ಮನೆಯಿಂದ ಅವ್ರು ತಿನ್ನುವಂಥ ತಾಟೊಳಗೆ ಕೊಟ್ಬಿಡ್ತಿದ್ರು. ಸೊ ಅವ್ರಿಗಾದ್ರೆ ಸಪ್ರೇಟಾಗಿ ಒಂದು ಮಾಳ್ಗೆ ಮ್ಯಾಗ ಅದು ಹಿಂಗೆ ಇಟ್ಟಿರ್ತಿದ್ರು. ಸೊ ಅವ್ರು ಬಂದು ಅದನ್ನೆಲ್ಲ ತೊಳ್ಕೊಂಡು ಮತ್ತು ಅದ್ರೊಳಗೆ ಏನಾದರೂ ಮಾಡಿದ್ರೆ ಅದನ್ನು ಹಾಕಿಸ್ಕೊಂಡು ವಾಪಸ್ ಗ್ಲಾಸ್ ತೊಳ್ಕೊಂಡು ಅದ್ರೊಳಗೆ ಚಹಾ ಅದು ಹಿಂಗೆ ಏನಾರು ಹಾಕಿದ್ರೆ ಅದನ್ನು ಹಾಕಿಸ್ಕೊಂಡು, ನೀರು ಹಾಕಿಸ್ಕೊಂಡು, ಮಜ್ಜಿಗಿದ್ರೆ ಮಜ್ಜಿಗೆ ಈ ಥರ ಎಲ್ಲ ಹಾಕಿಸ್ಕೊಂಡು ಅವ್ರು ಕುಡಿತಿದ್ರು. ಸೊ ಅವ್ರ ಒಂದು ತಾಟುಗಳನ್ನ ಅದು ಎಲ್ಲ ಅವರು ಮತ್ತು ವಾಪಸ್ ರಿಟರ್ನ್ ತೊಳೆದ ಅಲ್ಲೇ ಮ್ಯಾಗಿಟ್ಟು ಹೋಗ್ತಿದ್ರು. ಸೊ ಆವಾಗಾದ್ರೂ ನಮ್ಮ ಜನ ಅದನ್ನು ಮುಟ್ಟುತ್ತಿದ್ದಿಲ್ಲ, ಮನೆಯವ್ರು ಅದನ್ನು ಮುಟ್ತಿದ್ದಿಲ್ಲ. ನಿಜ ಹೇಳ್ಬೇಕಂತಂದ್ರೆ ಅವ್ರದ್ದು ಏನಿತ್ತು ಅವರ ಮಾಡ್ಕೊಳ್ಳೋದು. ಸೊ ಅವರು ಕೊಡಂಗಿಲ್ಲ ಅಂತ ಏನು ಹೇಳಿದ್ದಿಲ್ಲ ಕರೆ. ಸೊ ಅವ್ರದ್ದು ಮಾಡ್ಕೋಬೇಕಾಗಿತ್ತಲ್ಲ. ಆಗ ಎಷ್ಟು ಕೀಳಾಗಿ ನೋಡ್ತಾರೆ ನೋಡಂತ ಈ ಥರ ಎಲ್ಲ ಅನಿಸಿತ್ತು. ಸೊ ಆಗಿನ ಕಾಲಕ್ಕೆ ಆ ಥರ ಬಂದೈತೆ ಅಂಥೇಳಿ ನಮ್ಮ ಜನ ಅದನ್ನ ರೂಢಿ ಮಾಡ್ಕೊಂಡು ಹೋದ್ರೆ ಇನ್ಮ್ಯಾಗಾದರೂ ನಾವು ಬದಲಾಗಬೇಕು, ಬದಲಾವಣೆ ನಾವು ತರಬೇಕಂತಂದ್ರೆ ಸೊ ಸೇಮ್ ನಾವು ಎಲ್ಲ ಅವ್ರಿಗೆ ಒಂದೇ ಪ್ಲೇಸ್ ಕೊಡಬೇಕು. ಈ ಥರದ ಎಲ್ಲ ಶೋಷಣೆಗಳಿಗೆ ಅಂಬೇಡ್ಕರ್ ಅವರು ಬದ್ಧ ಬುನಾದಿ ಆದ್ರೆ ಸೊ ಖುಷಿ ಅನ್ಸುತ್ತೆ. ಆ ಥರದ ವ್ಯಕ್ತಿಗಳನ್ನು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ಆ ಥರದ ಅನೇಕ ವ್ಯಕ್ತಿಗಳ ಕಷ್ಟಪಟ್ಟು ಮ್ಯಾಗ ಬಂದಾರದಾರ. ಸೊ ಅವರ ಲಿಸ್ಟ್ನಲ್ಲಿ ನಾವು ಆಗಬೇಕಂತ ನಾವು ಎಷ್ಟೋ ಆಸೆ ಪಡ್ತಿರ್ತೀವಿ. ಸೊ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಅವ್ರಿಗೋಸ್ಕರ ರೆಸ್ಪೆಕ್ಟ್ ಕೊಟ್ಟ ನಾನು ಈ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಅಷ್ಟೇ. ಸೊ ಅವತ್ತಿನ ಆ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಥರ ಕಷ್ಟದ್ವು ಇರ್ಲಿಕ್ಕೆ ಈ ಥರ ಸಂವಿಧಾನ ಶಿಲ್ಪಿ ಆಗ್ತಾರಂತ ಏನೂ ಇದ್ದಿಲ್ಲ ಅಂತ ಅನ್ಸುತ್ತೆ. ಸೊ ಯಾವ ಮನುಷ್ಯಾಗೆ ಎಷ್ಟು ಪೆಟ್ಟು ಬೀಳತ್ತಲ್ಲ ಅಷ್ಟು ಅದೊಂದು ಸುಂದರ ಶಿಲೆಯಾಗಿ ಹೊರಹೊಮ್ಮುತ್ತೆ. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಕ್ರ ಸಂವಿಧಾನ ಶಿಲ್ಪಿ ಆಗ್ತಾರೆ. ಸೊ ಎಲ್ಲ ನ್ಯಾಯವಾದಿಗಳಾಗ್ತಾರೆ, ಧರ್ಮ ಸುಧಾರಕರಾಗ್ತಾರೆ. ಅವರ ಒಂದು ಎಫರ್ಟ್ ಇವತ್ತು ಎಲ್ಲರಿಗೆ ಶಕ್ತಿ ಅಂತ ಹೇಳ್ಕೊಬೋದು ನಾವು. ಸೊ ಇವತ್ತು ಆ ಜನ ಒಂಥರ ಖುಷಿಯಿಂದ ಬದುಕ್ತಾರೆ ಅಂತಂದ್ರೆ ಸೊ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನಸ್ಫೂರ್ತಿಯಾಗಿ ನೆನೆಸ್ಕೊಂಡು ಊಟ ಮಾಡ್ಬೇಕು ಅವ್ರಂತೂ ನಿಜ ಹೇಳ್ಬೇಕಂತಂದ್ರೆ. ಸೊ ಅವ್ರು ಪಟ್ಟಷ್ಟು ಕಷ್ಟನ ನಾವು ಯಾರೂ ಪಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಬೇಡ್ಕರ್ ಅವರ ಕಷ್ಟಕ್ಕೆ ಅವರೇ ಸರಿಸಾಟಿ. ಸೊ ನಮ್ದೊಂದು ವಿಡಿಯೋ ಇರಲಿ ಅವ್ರಿಗೋಸ್ಕರ ಅಂತ ಅಂದ್ಕೊಂಡು ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಆ ಥರ ಕಷ್ಟಪಟ್ಟಾರಂತಂದಲ್ಲಿ ಅದೊಂದು ಶಿಲೆಯಾಗಿ ನಿಂತ್ರವ್ರ. ಸೊ ಹಂಗಾಗಿ ನಿಜ ಹೇಳ್ಬೇಕಂದ್ರೆ ಯಾವುದೇ ಮನುಷ್ಯಗೆ ಒಂದು ಮನುಷ್ಯಾಗ ಅವರು ಇನ್ಸ್ಪಿರೆನ್ಸ್ ಆಗ್ಯಾರ ನಿಜ ಹೇಳ್ಬೇಕಂತಂದ್ರೆ. ಸೊ ಎಲ್ಲ ಯುವಕರಿಗೆ ಒಂದು ಶಕ್ತಿಯಾಗಿ ನಿಂತಾರ. ನಾವು ಹಂಗೆ ಯೋಚನೆ ಮಾಡಿದ್ರೆ ಸೊ ನಾವು ಏನು ಬೇಕಾದರೂ ಆಗ್ಬೋದು. ಸೊ ನಮಗೆ ಅವ್ರ ಥರ ಪರಿಸ್ಥಿತಿ ಇಲ್ಲ ಈಗ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಅವ್ರ ಥರ ಪರಿಸ್ಥಿತಿ ಇದ್ರೂ ಸಾಲ್ವ್ ಮಾಡ್ಕೊಂಡು ಅವರು ಓದಿ ನಿಂತರ ಅವ್ರು ಇಷ್ಟೆಲ್ಲ ಸಮಾಜ ಸುಧಾರಕರಾಗ್ಯಾರ, ಎಲ್ಲ ಆಗ್ಯಾರ. ಹಿಂದೂ ಧರ್ಮದ ಎತ್ತಿ ಹಿಡಿಯುವಲ್ಲಿ ಮುಂದಾಗ್ಯಾರ. ಎಲ್ಲದ್ರೊಳಗೂ
ಪಾರ್ಟಿಸಿಪೇಟ್ ಮಾಡ್ಯಾರ ಅವರು. ಈ ಥರದ ಕಷ್ಟಗಳನ್ನ ಅನುಭವಿಸಿದ್ರ ಅಂತೇಳಿ ಯಾರಿಗೂ ಮುಂದೆ ಬರೋ ಮಕ್ಕಳಿಗೆ ಈ ಥರದ್ದು ಒಂದು ಹಿಂದೆ ಕಷ್ಟ ಇತ್ತು, ಆ ಥರದ ಒಂದು ಕಾಲಿತ್ತು, ಆ ಥರದ ವ್ಯಕ್ತಿಗಳ ಬಗ್ಗೆ ತಿಳಿಯಲಿ. ಆದ್ರೆ ಆ ಥರದ ಕಾಲಗಳು ಅವ್ರ ಜೀವನದೊಳಗೆ ಆ ಥರದ ದಿನಗಳು ಯಾರ ಜೀವನದಲ್ಲಿ ಬರಬಾರ್ದು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅವ್ರು ಅನುಭವಿಸಿದಷ್ಟು ಕಷ್ಟನ ಈಗಿನ ಜನಕ್ಕೆ ಅನುಭವಿಸೋಕ್ಕೆ ಸಾಧ್ಯನೇ ಆಗಂಗಿಲ್ಲ. ಸೊ ನಮ್ಗೆ ಅನುಭವಿಸೋದಾಗೋದಿಲ್ಲ, ಇನ್ನು ನಮ್ಮ ನೆಕ್ಸ್ಟ್ ಪ್ರೊಸೆಸ್ ಬರುವಂಥ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವ್ರ ತೀರಾಟ ಅನುಭವಿಸೋಕ್ಕಾಗಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಲಿ ಎಲ್ಲನೂ ಅಂತ ಕೇಳ್ಕೊತೀನಿ. ಸೊ ಈಗ ಸಮಾನತೆಗೆ ಒಂದು ಶಕ್ತಿ ಅಂತಂದ್ರೆ ಅಂಬೇಡ್ಕರ್ ಅವರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಶಕ್ತಿ ಆಗಿಬಿಟ್ಟಾರ. ಅಂಬೇಡ್ಕರ್ಗೋಸ್ಕರ ಒಂದು ಸಾಂಗ್ ಹಾಡೋಕೆ ಇಷ್ಟಪಡ್ತೀನಿ. ಸೊ ನನಗೆ ಜಾಸ್ತಿ ಅದು ಬರೋದಿಲ್ಲ. ಸೊ ಸಿಂಪಲ್ಲಾಗಿ ನನಗೆ ಬಂದ ರೀತಿ ಒಳಗೆ ನಾನು ಹಾಡೋಕೆ ಇಷ್ಟಪಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದೇ ಒಂದು ಮಾತು ಕೂಡ ಭೀಮ ಗರ್ಜನೆ, ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್, ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ಸೊ ಸಾಂಗ್ ಬರ್ತಿದ್ದಿಲ್ಲ. ಸೊ ಫೋನೊಳಗೆ ನೋಡಿ ಸರ್ಚ್ ಮಾಡಿ ರೈಟ್ ಮಾಡಿ ಇಟ್ಕೊಂಡಿದ್ನಿ. ಸೊ ಅದಕ್ಕೆ ಅದನ್ನು ಹಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ಈಗ ಹಾಡಿದ್ನಿ ನಾನು. ಆ ಥರದ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋಕೆ ನನಗೂ ಹೆಮ್ಮೆ ಆಯ್ತು. ಸೊ ಎಲ್ಲರೂ ಯಾವ್ದ್ಯಾವುದೋ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ, ಆ ಥರ ಆಯಿತು ಈ ಥರ ಆಯಿತು, ಮನ್ಯಾಗ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಎಲ್ಲನೂ ವಿಡಿಯೋ ಮಾಡ್ತಾಯಿರ್ತೀವಿ. ಸೊ ಅಂಬೇಡ್ಕರ್ ಅವರಿಗೆ ನನ್ನದು ಒಂದು ಪುಟ್ಟ ಒಂದು ವಿಡಿಯೋದಿಂತ ಅವ್ರಿಗೆ ಡೆಡಿಕೇಟ್ ಸಿಗಲಿ ಅಂಥೇಳಿ ಸೊ ನಾನು ಇದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟೊತ್ತನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.